ಚನ್ನಪಟ್ಟಣ ಬೈ ಎಲೆಕ್ಷನ್ ವಾರ್ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ದಿನೇ ದಿನೇ ತರ್ಕಕ್ಕೆ ಏರ್ತಾ ಇದೆ. ಟಿಕೆಟ್ ಪಡೆದುಕೊಳ್ಳಲೇಬೇಕು ಅಂತೇಳಿ MLC CP ಯೋಗೀಶ್ವರ್ ಸರ್ಕಸನ್ನು ಮಾಡ್ತಾ ಇದ್ದಾರೆ. ನೌ ಆರ್ ನೆವರ್ ಅಂತ ಯೋಗೀಶ್ವರ್ ಅವರಿಗೆ. ಇವತ್ತಿಗೇನಾದರೂ ಚನ್ನಪಟ್ಟಣವನ್ನು JDSನ ಕುಮಾರಸ್ವಾಮಿ ಅವ್ರಿಗೂ ನಿಖಿಲ್ಗೂ ನಾನು ಅಪ್ಪಿತಪ್ಪಿ ಬಿಟ್ಕೊಟ್ಬಿಟ್ರೆ ನನ್ನ ರಾಜಕೀಯ ಜೀವನ, ಚನ್ನಪಟ್ಟಣದೊಂದಿಗಿನ ನನ್ನ ರಾಜಕೀಯ ಜೀವನ ಇಲ್ಲಿಗೆ ದಿ ಎಂಡ್ ಅಂತ ಬರ್ಕೊಂಬಿಡ್ಬೇಕು. ನಾನು ಎಲ್ಲಿ ಹೋಗಿ ರಾಜಕಾರಣ ಮಾಡೋದು? ನಾನು ಹುಟ್ಟಿದ್ದಿಲ್ಲಿ, ಬೆಳಿತಿರೋದಿಲ್ಲಿ, ರಾಜಕಾರಣ ಮಾಡಿರೋದಿಲ್ಲಿ, ನನ್ನ ಜಾಗ ಇರೋದಿಲ್ಲಿ, ನನ್ನ ಅಪ್ಪ ಅಮ್ಮ ಇದ್ದಿದ್ದಿಲ್ಲಿ. ಸೊ ನಾನು ಯಾಕೆ ಈಗ ಬಿಟ್ಕೊಡ್ಬೇಕಿದನ್ನು ಅಂತ ಇವ್ರ ಪ್ರಶ್ನೆ. ಮೈತ್ರಿ ಧರ್ಮ ಅಂತ ಹೋದಾಗ ನೀವು ನಾರ್ತಲ್ಲಿ ತೊಗೋತಾ ಇದ್ದೀರಲ್ಲಪ್ಪ, ನೀವು ನಾರ್ತಲ್ಲಿ ನೀವು ಕೇಳ್ತಾ ಇದ್ದೀರಿ ಶಿಗ್ಗಾವಿ, ಇನ್ನೊಂದು ಕಡೆಯಲ್ಲಿ ನೀವು ಟಿಕೆಟ್ ತೊಗೋತಾ ಇದ್ದೀರಾ. ಮೈತ್ರಿ ಧರ್ಮದ ಪ್ರಕಾರ 2:1, 2 ಟಿಕೆಟ್ ನೀವು ತೊಗೊಂಡ್ರೆ 1 ಟಿಕೆಟ್ ನಾನು ಕೊಡಬೇಕು ಅಂತ ಕುಮಾರಸ್ವಾಮಿ ಅವರ ವಾದ. ಕುಮಾರಸ್ವಾಮಿ ಅವರು ಮೈತ್ರಿ ಧರ್ಮದ ಆಧಾರದಲ್ಲಿ ಏನು ಕೇಳ್ತಾ ಇದ್ದಾರೋ ಅದ್ರಲ್ಲಿ ತರ್ಕ ಇದೆ. ಎಸ್, ನಾನು ಚನ್ನಪಟ್ಟಣದ ಹಾಲಿ ಶಾಸಕ ಕೂಡ ಆಗಿದ್ದೆ. ನಾನು ರಾಜೀನಾಮೆ ಕೊಟ್ಟು ಬಂದು ಮಂಡ್ಯದಲ್ಲಿ ನಾನು ಕಂಟೆಸ್ಟ್ ಮಾಡಿದ್ದೀನಿ MP ಎಲೆಕ್ಷನ್ಗೆ, ಮಿನಿಸ್ಟರ್ ಕೂಡ ಆಗಿದ್ದೀನಿ. ಹಾಗಂತ ಚನ್ನಪಟ್ಟಣ ಬಿಟ್ಕೊಡ್ಬೇಕು ಅಂತೇನಿಲ್ವಲ್ಲ, ಅದು JDSಗೆ ಸಿಗಬೇಕು ಅಂತ ಒಂದು ಕಡೆ ಕುಮಾರಸ್ವಾಮಿ ಅವರ ವಾದ. ಇದರ ನಡುವೆ CP ಯೋಗೀಶ್ವರರು ನಾನು ಈಗ ಈ ಸಂದರ್ಭದಲ್ಲಿ ನಾನು ಟಿಕೆಟನ್ನು ಬಿಟ್ಕೊಟ್ಬಿಟ್ರೆ ಇನ್ನು ಯಾವಾಗ ನನ್ನ ಕತೆ ಆಗಾದರೆ ಇನ್ನು 4 ವರ್ಷ ನಾನು ಏನು ಮಾಡಲಿ? ಸೋಮವಾರ ದೆಹಲಿಗೆ ಹೋಗಬೇಕು ಅಂತ ಕೂಡ CP ಯೋಗೀಶ್ವರ್ ನಿರ್ಧಾರ ಮಾಡಿದ್ದಾರಂತೆ. ಟಿಕೆಟ್ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಯೋಗೀಶ್ವರ್ ಜೊತೆ BJPಯ ಸಾಕಷ್ಟು ನಾಯಕರು ಕೂಡ ತೆರಳಿ ಅವರು ಕೂಡ ಒತ್ತಡವನ್ನು ಹಾಕುವಂಥ ಸಾಧ್ಯತೆ ಇದೆ. ಆರ್ ಅಶೋಕ್, CT ರವಿ, ಬೆಲ್ಲದ್ ಬೊಮ್ಮಾಯಿ ಕೂಡ ತೆರಳುವಂಥ ಸಾಧ್ಯತೆ ಇದೆ. ಇದರ ಅರ್ಥ ಬರೀ ಇವರು CP ಯೋಗೀಶ್ವರ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲ್ಲ. BJP ಒಳಗಡೆನೇ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಅನೇಕ ವಿಚಾರಗಳಿಗೆ ಒಂದು ಸಿಟ್ಟಿದೆ, ಒಂದು ಆಕ್ರೋಶ ಇದೆ. ಪಾದಯಾತ್ರೆ ಟೈಮಲ್ಲೂ ಇತ್ತದು. ನಾನು ಬರಲ್ಲ ಅಂತ ಇವ್ರು ಹೇಳಿಬಿಟ್ಟಿದ್ರು. ಆಮೇಲೆ ಇಲ್ಲೆಲ್ಲ ಹೋಗದಿದ್ರೆ ಕಷ್ಟ ಆಗುತ್ತೆ ಅಂಥೇಳಿ ಆಮೇಲೆ ಹೊರಟರು ಕುಮಾರಸ್ವಾಮಿ ಅವರು. ನಿಖಿಲ್ ಕುಮಾರಸ್ವಾಮಿ ಬೆಳೆಸಬೇಕು ಅಂತ ಇವರಿಗಿದೆ. ಇದರ ಜೊತೆಗೇನು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರ ಮಾತನ್ನು BJP ಹೈಕಮಾಂಡ್ ಜಾಸ್ತಿ ಕೇಳ್ತಾ ಇದೆ ಇದೀಗ. ಯಾವುದೇ ರಾಜ್ಯದ BJP ನಾಯಕರ ಮಾತುಗಳಿಗೆ BJP ಹೈಕಮಾಂಡಲ್ಲಿ ಅಷ್ಟು ಬೆಲೆ ಇಲ್ಲ. ಕುಮಾರಣ್ಣನ ಮಾತು ಕೇಳ್ತಾ ಇದ್ದಾರಲ್ಲ, ಏನು ಗತಿ ಇದು? ಹಾಗಾಗಿ ಕುಮಾರಣ್ಣನ ವಿರುದ್ಧವಾಗಿ ನಾವು ತೊಡೆತಟ್ಟಿ ನಿಂತ್ಕೊಳ್ಳೋಣ ಅಂತ ಕೂಡ ಒಂದು ಲೆಕ್ಕಾಚಾರ ಇಲ್ಲಿದೆ. ಆರ್ ಅಶೋಕ್ ಏನು ದೊಡ್ಡ ಮಟ್ಟದಲ್ಲಿ ಮಣೆ ಹಾಕ್ತಾ ಇಲ್ಲ BJP ಹೈಕಮಾಂಡಲ್ಲಿ. ವಿಜೇಂದ್ರಗೂ ದೊಡ್ಡ ಮಟ್ಟದಲ್ಲೇನು ಇದು ಮಾಡ್ತಾ ಇಲ್ಲ, ರವಿಗೂ ಇಲ್ಲ, ಬೆಲ್ಲದವ್ರಿಗೂ ಇಲ್ಲ. ಹಾಗಾಗಿ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಈಗ ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ CP ಯೋಗೀಶ್ವರ್ ಟಿಕೆಟ್ ಕೊಡಲೇಬೇಕ್ರಿ, ಯಾಕೆ ನೀವು ಅದನ್ನು ಕುಮಾರಸ್ವಾಮಿ ಅವರು ಕೊಡ್ತೀರಾ? ಇವರದೊಂದು ಲಾಜಿಕ್ ಇದೆ. ಇವರು ಕೂಡ ದೆಹಲಿಗೆ ಹೋಗಬಹುದಂತೆ. ಯೋಗೀಶ್ವರ್ ಅವರಿಗೆ ಟಿಕೆಟ್ ಯಾಕೆ ಕೊಡಬೇಕು ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಡ್ತೀವಿ ಅವ್ರಿಗೆ. ಏನೆಲ್ಲ ಕಾರಣಗಳಿದೆ ಈ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು ಅಂತ ಕೂಡ ಅವರು ಒಂದು ಕಡೆ ಸಜ್ಜಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಶತಾಯಗತಾಯ ನಿಖಿಲ್ ಕುಮಾರಸ್ವಾಮಿಯನ್ನು ಚನ್ನಪಟ್ಟಣದ ಮೂಲಕವಾಗಿ ಕಣಕ್ಕೆ ಇಳಿಸಬೇಕು ಅಂತ JDS ಕೂಡ ಒಂದು ಕಡೆ ಕಸರತ್ತನ್ನು ಮಾಡ್ತಾ ಇದೆ.